ಧಾರಣೆ ಮಾಡುವ ಶಕ್ತಿ ಇಲ್ಲ ಅಂತ ಗುರುತಿಸ್ಕೊಂಡಂತ ವೇದವ್ಯಾಸರು ಅದರನ್ನ 4 ವಿಭಾಗ ಮಾಡಿ ಕೊಟ್ರು ಅನ್ನೋದನ್ನ ನಾವು ಕಾಣ್ತೇವೆ. ನಾನು ಬ್ರಹ್ಮಚಾರಿ ಆದವನು ಹೈ ಲೆವೆಲ್ ಸನ್ಯಾಸಿ ಮಾಡಿದಂತ ಓಂಕಾರ ಉಪಾಸನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ವ್ಯತಿರಿಕ್ತ ಪರಿಣಾಮ ಆಗ್ಬೋದು. ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಅನ್ನೋದು ಇರೋದಿಲ್ಲ. ಆ ಮಾರ್ಗಗಳಲ್ಲಿ ತಲುಪುವ ಮಾರ್ಗಗಳಲ್ಲಿ ಅವನವನಿಗೆ ಅನುಕೂಲವಾದದ್ದನ್ನ ಋಷಿಗಳು ಹೇಳಿದ್ದಾರೆ. ಅಪಕ್ರಾಮಂತು ಗರ್ಭಿಣಿ ಅಂತ ನಾವು ಹೇಳಿದಾಗ ಅಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರಿದ್ರೆ ಅಲ್ಲಿಂದ ಎದ್ದು ಹೋಗ್ಬೇಕು ಅಂತ. ಯಾಕಂದ್ರೆ ಆ ಮುಂದಿನ ಮಂತ್ರಗಳನ್ನ ಅವ್ರು ಕೇಳಿಸ್ಕೊಳ್ಳೋದ್ರಿಂದ ಅವರು ಗರ್ಭಿಣಿಯರಾಗಿದ್ರೆ ಅದಕ್ಕೆ ಮುಂದೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ. ಅಂದ್ರೆ ಯಾವುದೇ ಪುರುಷನಿಂದ ಯಾವುದೇ ವ್ಯಕ್ತಿಯಿಂದ ಇದು ರಚಿಸದೇ ಇರುವುದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಸರ್, ಈಗ ನೀವು ವೇದಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ವೇದಗಳಂತ ಅಂದ ತಕ್ಷಣ 4 ವೇದ ಅನ್ನೋದು ಎಲ್ರಿಗೂ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಸೊ ಈ ವೇದಗಳು ಅನ್ನೋದು ಪ್ರಾರಂಭ ಆದಾಗ ಅಥವಾ ಸೃಷ್ಟಿ ಏನು ಮೊದಲೇ ಇತ್ತು ಅಂತ ಹೇಳೋದಾದ್ರೆ ಅದು ಮೊದಲಿನಿಂದಲೂ 4 ವೇದನೇ ಇತ್ತ ಅಥವಾ ಇದೇನಾದರೂ ವಿಂಗಡಣೆ ಏನಾದರೂ ಆಗಿತ್ತ? ಕಲಿಯುಗ ಮತ್ತು ದ್ವಾಪರ ಯುಗದ ಸಂಧಿಯಲ್ಲಿ ಅಪಾಂತರತಮ ಅನ್ನೋವನ್ನ ಆಧಿಕಾರಿಕ ಪುರುಷ ಅಂದ್ರೆ ದೇವತೆ, ಅಂದ್ರೆ ಆ ದೇವತೆಯ ಸ್ವರೂಪನೇ, ಆ ದೇವತೆಯ ಕೆಲಸನೇ ಏನು ಅಂದರೆ ವೇದಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಅವನು ವೇದವ್ಯಾಸರ ರೂಪದಿಂದ ಕಲಿಯುಗಕ್ಕೆ ವೇದಗಳನ್ನು ಸಂರಕ್ಷಿಸಿಕೊಟ್ಟ ಅಂತ. ಹೇಗೆ ಸಂರಕ್ಷಿಸಿಕೊಟ್ಟ ಅಂದರೆ ಅದನ್ನು 4 ವಿಭಾಗ ಮಾಡಿಕೊಟ್ಟ ಅಂತ. ಅನಂತವಾಗಿರೋ ವೇದಗಳನ್ನು ಯಾಕೆ 4 ವಿಭಾಗ ಮಾಡಿ ಇಷ್ಟಿಷ್ಟೇ ನೀವು ಅಧ್ಯಯನ ಮಾಡಿ ಅಂತ ಕೊಟ್ಟ ಅಂದರೆ ಈಗಿನ ನಮ್ಮಗಳಿಗೆ ಅಷ್ಟನ್ನು ವೇದವನ್ನು ಅಧ್ಯಯನ ಮಾಡುವಂಥ ಶಕ್ತಿ ಇಲ್ಲ ಅಂತ. ಹಿಂದೆಲ್ಲ ನೋಡಿದರೆ ಬರೆಯುವುದು ಅಂತಲೇ ಇರಲಿಲ್ಲ. ಈಗ ನೀವು ರಾಮಾಯಣವನ್ನು ನೋಡಿದರೆ ವಾಲ್ಮೀಕಿ ಋಷಿಗಳು ಇಡೀ ರಾಮಾಯಣವನ್ನು ಲವಕುಶರಿಗೆ ಹೇಳಿಕೊಟ್ರು, ಅವರು ಅದನ್ನು ಹಾಡಿದ್ರು ಅಂತ. ರಾಮನ ರಾಜ್ಯದಲ್ಲೂ ಕೂಡ ಅರಮನೆಯಲ್ಲೂ ಅದನ್ನು ಹಾಡ್ತಾರೆ ಅವರು, ಅಥವಾ ಋಷಿಗಳ ಒಂದು ಸದಸ್ಸಿನಲ್ಲೂ ಕೂಡ ಹಾಡ್ತಾರೆ. ಹಾಗಾಗಿ ಇಡೀ ನಮಗೆ ವೇದವನ್ನು, ಶಾಸ್ತ್ರವನ್ನು, ಪುರಾಣ ಮಾಡವನ್ನು ಎಲ್ಲವನ್ನೂ ಧಾರಣೆ ಮಾಡುವಂಥ ಶಕ್ತಿ ನಮಗಿತ್ತು ಅಂತ. ಅದು ಬರ್ತಾ 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 ಕಮ್ಮಿ ಆದಾಗ ಇನ್ನು ನೋಡಿ, ನೀವು ಮಹಾಭಾರತದ ಕಾಲಕ್ಕೆ ಬಂದಾಗ ವೇದವ್ಯಾಸರು ಗಣಪತಿ ಹತ್ರ ಬರೆಸಿದ್ರು ಅಂತ ಬರುತ್ತೆ. ಅಂದರೆ ಮನುಷ್ಯನ ಆ ಮೇಧಾಶಕ್ತಿ, ಮನುಷ್ಯನ ಜ್ಞಾಪಕ ಶಕ್ತಿ ಆಗಲಿ, ಆ ಮನಸ್ಸಿಗೆ ಗ್ರಂಥವನ್ನು ಧಾರಣೆ ಮಾಡುವ ಸಾಮರ್ಥ್ಯವಾಗಲಿ ತೀರ ಕಡಿಮೆ ಆಯಿತು ಅಂತ. ಹಾಗಾಗಿ ಕಲಿಯುಗದ ಮನುಷ್ಯರಿಗೆ ಆ ಪೂರ್ತಿ ವೇದಗಳನ್ನು ಧಾರಣೆ ಮಾಡುವ ಶಕ್ತಿ ಇಲ್ಲ ಅಂತ ಗುರುತಿಸ್ಕೊಂಡಂಥ ವೇದವ್ಯಾಸರು ಅದನ್ನು 4 ವಿಭಾಗ ಮಾಡಿ ಅವರ 4 ಶಿಷ್ಯರಿಗೆ ಪೈಲ, ಸುಮಂತ, ಜೈಮಿನಿ, ವೈಶಂಪಾಯನ ಈ 4 ಪ್ರಮುಖವಾದ ಶಿಷ್ಯರು ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ಕೊಟ್ಟರು ಅನ್ನೋದನ್ನು ನಾವು ಕಾಣ್ತೇವೆ. ಹೀಗೆ ಸಮಷ್ಟಿಯಾಗಿದ್ದ ವೇದ ನಮಗೆ ಇವತ್ತು 4 ವಿಧವಾಗಿ ನಮಗೆ ಸಿಗತ್ತೆ. ಸರ್, ಹಾಗಿದ್ರೆ ಈ 4 ವೇದಗಳನ್ನು ಯಾರು ಬೇಕಾದರೂ ಅಧ್ಯಯನ ಮಾಡ್ಬೋದಾ? ಇದಕ್ಕೆ ನಿಷಿದ್ಧಗಳೇನಾದರೂ ಇದೆಯಾ? ವೇದಗಳಲ್ಲಿ ಏನು ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅಥವಾ ಉಪನಿಷತ್ತು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಮನುಷ್ಯ ಮಾತ್ರನಾದವನು ಎಲ್ಲರೂ ಅಧ್ಯಯನವನ್ನು, ಅಂದರೆ ಅದರ ಅರ್ಥವನ್ನು ಅಧ್ಯಯನ ಮಾಡಬಹುದು. ಇನ್ನು ಅರ್ಥವನ್ನು ಅಧ್ಯಯನ ಮಾಡಬೇಕು, ಯಾಕಂದರೆ ಅದು ನಮ್ಮ ಸ್ವರೂಪವನ್ನೇ ಹೇಳಿದೆ, ನಮ್ಮ ಕಥೆಯನ್ನೇ ಹೇಳಿದೆ ವೇದ ಅನ್ನುವಂಥದ್ದು. ಇನ್ನು ವೇದ ಮಂತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ನಿಯಮಗಳನ್ನು ಋಷಿಗಳು ಹಾಕಿದ್ದಾರೆ. ಯಾಕಂದರೆ ಆ ವೇದ ಮಂತ್ರಗಳು ಅನ್ನುವಂಥದ್ದು ಸಾಮಾನ್ಯವಾದ ಶಬ್ದ ಅಲ್ಲ. ನೋಡೋದಕ್ಕೆ ಅದು ಸಾಮಾನ್ಯವಾದ ಶಬ್ದ ಥರ ಕಾಣುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಕಲ್ಲು ಸಕ್ಕರೆನೂ ಬಿಳಿ ಕಲ್ಲು ಅಂತ ಹೇಳ್ತೀವಿ, ನಮ್ಮ ಕಡೆಗೆ ಬಿಳುಗಲ್ಲು ಅಂತ ಹೇಳ್ತೀವಿ. ಅದು ನೋಡೋದಕ್ಕೆ 2 ಒಂದೇ ಥರ ಕಾಣುತ್ತೆ, ಅದು ಬಾಯಿಗೆ ಇಟ್ಟಾಗ ಅದರದ್ದು ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ. ಈಗ ನೀರು H2O, ಗಂಗೆನೂ H2O ಅಂತ ಕೇಳಿದ್ರೆ ಅದು ಬರೀ ನೀರು ಮಾತ್ರ ಅಲ್ಲ ಅಂತ, ಅದಕ್ಕೆ ಅದರದ್ದೇ ಆದ ದೈವತ್ವ ಇದೆ ಅಂತ. ನೀವು ತುಳಸಿ ಅಂತ ತಗೊಂಡ್ರೆ ಇದು ಒಂದು ವೃಕ್ಷ ಅಂದರೆ ಅದು ಕೇವಲ ಅಷ್ಟೇ ಅಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ದೈವತ್ವ ಇದೆ ಅಂತ. ಹಾಗೆ ಈ ವೇದ ಮಂತ್ರಗಳಿಗೂ ಕೂಡ ಸಾಮಾನ್ಯ ಶಬ್ದಗಳಿಗಿಂತಲೂ ಕೂಡ ಅದು ವ್ಯತಿರಿಕ್ತವಾದದ್ದಿದೆ ಅಂತ, ಇನ್ನೂ ಹೆಚ್ಚಿನದಾದದ್ದಿದೆ ಅಂತ. ಅದಕ್ಕೋಸ್ಕರ ಆ ನಿಯಮಗಳನ್ನೆಲ್ಲ ಹೇಳಿದ್ರು. ಆಮೇಲೆ ಈಗ ವೇದವನ್ನು ಗುರುಮುಖೇನೇ ಅಧ್ಯಯನ ಮಾಡಬೇಕು ಅಂತ. ನಾವು ಹೇಗೇಗೋ ಅಧ್ಯಯನ ಮಾಡಿಕೊಂಡು, ಈಗ ಉದಾಹರಣೆಗೆ ಒಂದು ನೀವು ದೀಪ ಅಂತಲೇ ತಗೊಳ್ಳಿ, ಅದನ್ನು ಸರಿಯಾಗಿ ನಾವು ಇಟ್ಕೊಂಡ್ರೆ ಅದು ನಮ್ಗೆ ಬೆಳಕು ಕೊಡುತ್ತೆ. ಅದು ನಮ್ಗೆ ಬಳಸಕ್ಕೆ ಬರದೆ ಹೋದರೆ ಮನೆಯೇ ಸುಟ್ಕೋಬಹುದು. ಹಾಗಾಗಿ ವೇದವನ್ನು ಗುರುಮುಖೇನೇ ಅಧ್ಯಯನ ಮಾಡಬೇಕು. ಅದಕ್ಕೆ ಅದರದ್ದೇ ಆದ ನಿಯಮಗಳಿದೆ, ಆ ನಿಯಮಗಳನ್ನು ಪಾಲಿಸುವಂಥದ್ದು ಅತ್ಯಂತ ಮುಖ್ಯ. ಮತ್ತು ಅದು ಹೇಗೆ ಸೃಷ್ಟಿಯ ಆರಂಭದಲ್ಲಿ ಬಂತೋ ಅದನ್ನು ಹಾಗೆ ಹೇಳಬೇಕು ಅಂತ. ಈಗ ಉದಾಹರಣೆಗೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಇದೆ. ಈಗ ಅಗ್ನಿ ಅನ್ನೋ ಶಬ್ದಕ್ಕೆ ವನ್ನಿ ಅಂತ ಶಬ್ದನೂ ಆಗತ್ತೆ. ಈಗ ವನ್ನಿ ಅಂತ ಹೇಳಿದಾಗ ಛಂದಸ್ಸು ಭಂಗ ಆಗಲ್ಲ, ಅರ್ಥನ ವ್ಯತ್ಯಾಸ ಆಗಲ್ಲ. ಅಗ್ನಿಮೀಳೆ ಬದಿಗೆ ವನ್ನಿಮೀಳೆ ಪುರೋಹಿತ ಅಂತ ಹೇಳಿದ್ರೆ ಅದು ಬೇರೆ ಆಗಲ್ಲ ಅಂತ. ಅದು ಈ ವೇದಗಳು ಯಾವ ರೀತಿ ಪರಮಾತ್ಮನಿಂದ ನಮಗೆ ಕೊಡಲ್ಪಟ್ಟತೋ
ಅದನ್ನು ಹಾಗಾಗಿ ಉಚ್ಚರಿಸಬೇಕು ಅಂತ. ಹಾಗಾಗಿ ವೇದದ ಮಂತ್ರಗಳ ಉಚ್ಚಾರಣೆಗೆ ತುಂಬ ನಿಯಮಗಳನ್ನು ಹೇಳಿದ್ರು. ಉದಾಹರಣೆಗೆ ಅರುಣ ಪ್ರಶ್ನ ಅಂದರೆ ಆರಣ್ಯಕದ ಮೊದಲನೇ ಅಧ್ಯಾಯ ಏನು ಭದ್ರ ಅಂತ ಹೇಳ್ತೀವಿ, ಅದರಲ್ಲಿ ಅಪಕ್ರಾಮಂತು ಗರ್ಭಿಣ್ಯ ಅಂತ ಬರುತ್ತೆ. ಆ ಆರಣ್ಯಕವನ್ನು ಪಾರಾಯಣ ಮಾಡ್ತಿರ್ಬೇಕಾದ್ರೆ ಆ ಭದ್ರ ಪ್ರಶ್ನೆಯನ್ನು ನಾವು ಅರುಣ ಪ್ರಶ್ನೆಯನ್ನು ನಾವು ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಅಪಕ್ರಾಮಂತು ಗರ್ಭಿಣ್ಯ ಅಂತ ನಾವು ಹೇಳಿದಾಗ ಅಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರಿದ್ದರೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ. ಯಾಕಂದರೆ ಆ ಮುಂದಿನ ಮಂತ್ರಗಳನ್ನು ಅವ್ರು ಕೇಳಿಸ್ಕೊಳ್ಳೋದ್ರಿಂದ ಅವರು ಗರ್ಭಿಣಿಯರಾಗಿದ್ದರೆ ಅದಕ್ಕೆ ಮುಂದೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ. ಈಗ ಉದಾಹರಣೆಗೆ 40 ವೋಲ್ಟಿನ ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 100 ವೋಲ್ಟಿನ ಕರೆಂಟ್ ಹಾಯಿಸಿದ್ರೆ ಏನಾಗುತ್ತೆ? ಒಡೆದೋಗುತ್ತೆ, ಬ್ಲಾಸ್ಟ್ ಆಗುತ್ತೆ ಅಲ್ವಾ. ಆ ವೇದದ ತರಂಗಗಳನ್ನು, ವೇದದ ಫ್ರೀಕ್ವೆನ್ಸಿಯನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಅದಕ್ಕೋಸ್ಕರನೇ ಆ ವೇದವನ್ನು ಅಧ್ಯಯನ ಮಾಡುವವರು ಕೂಡ ಬೆಳಗ್ಗೆ ಇಂತಿಷ್ಟು ಗಂಟೆಗೆ ಎದ್ದು ಬ್ರಹ್ಮಚರ್ಯ ಪಾಲನೆ ಮಾಡಿ, ಗುರು ಸೇವೆ ಮಾಡಿ, ಗುರು ಶುಶ್ರೂಷೆ ಮಾಡಿ, ನಿನ್ನ ಮನಸ್ಸನ್ನು ಅತ್ಯಂತ ತಿಳಿಯಾಗಿ ಇಟ್ಕೊಂಡು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿಮೇಲೂ ಆ ಥರ ಆ ಸ್ಥಿತಿಯನ್ನು ಕಾಪಾಡಿಕೊಡ್ಬೇಕು ಅಂತ ಹೇಳಿದ್ದು. ಹಾಗಾಗಿ ವೇದದ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂಥದ್ದು ಅನ್ನೋಂಥದ್ದು ಕೆಲವೊಂದಿಷ್ಟು ನಿಯಮಗಳನ್ನು ಋಷಿಗಳು ಹಾಕಿಕೊಟ್ಟಿದ್ದಾರೆ. ಅದೇ ನಿಯಮದ ಪ್ರಕಾರ ಮಾಡಬೇಕಾಗತ್ತೆ. ಆದರೆ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಫಲ ಎಲ್ಲರಿಗೂ ಫಲನೇ. ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಅನ್ನೋದು ಇರೋದಿಲ್ಲ. ಆ ಮಾರ್ಗಗಳಲ್ಲಿ, ತಲುಪುವ ಮಾರ್ಗಗಳಲ್ಲಿ ಅವನವನಿಗೆ ಅನುಕೂಲವಾದದ್ದನ್ನು ಋಷಿಗಳು ಹೇಳಿದ್ದಾರೆ. ಈಗ ಉದಾಹರಣೆ ಗಾಯತ್ರಿ ಮಂತ್ರದ ಅರ್ಥವನ್ನೇ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರಯೇ ತಸ್ಯ ತಂ ಭರ್ಗಂ ತದ್ವರೇಣ್ಯ ಮುಪಾಸ್ಮಹೆ. ಸೇಮ್ ಗಾಯತ್ರಿ ಮಂತ್ರದ ಏನು ಅರ್ಥ ಇದೆಯಾ ಅದನ್ನೇ ಶ್ಲೋಕದಲ್ಲಿ ಕೊಟ್ಟರು. ನೀವು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಯಾವ ಫಲ ಆಗ್ತಿತ್ತೋ ಅದನ್ನು ಸಾಮಾನ್ಯ ಜನರು ಈ ಶ್ಲೋಕವನ್ನು ಪಠಿಸೋದ್ರಿಂದನೂ ಅದೇ ಫಲ ಆಗತ್ತೆ. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿರ್ಯಾನ ಪ್ರಚೋದಯಾತ್. ಇದು ಪುರಾಣೋಕ್ತ. ಇದು ಮಂತ್ರ ಅದೇ ಗಾಯತ್ರಿ ಮಂತ್ರ. ಹೇಗೆ ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಏನು ನಮ್ಮ ಪ್ರಾರ್ಥನೆ ಮಾಡ್ತಾ ಇದೆಯೋ ಅದನ್ನೇ ಇದನ್ನು ಮಾಡ್ತಾ ಇದೆ ಆ ದೇವಿ ಹತ್ರ. ನನಗೆ ಆ ಶುದ್ಧವಾದ ಬುದ್ಧಿಯನ್ನು ಕೊಡು, ಅದರಿಂದ ನಾನು ಎಲ್ಲವನ್ನು ತಿಳಿಯುವಂತಾಗಲಿ ಅನ್ನೋದನ್ನೇ ಅದು ಕೇಳ್ಕೊತಾ ಇದೆ. ಇದರನ್ನು ನಾವು ಹೇಳ್ಕೊಳ್ಳೋದ್ರಿಂದನೂ ಕೂಡ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೆ ಯಾವ ಫಲ ಬರುತ್ತಾ ಅದೇ ಬರುತ್ತೆ. ಫಲ ಅಂತ ಬಂದಾಗ ಎಲ್ಲರಿಗೂ ಸಮಾನ. ಆಶ್ರಮ ಅಂತ ತಗೊಂಡಾಗ ಕೂಡ ಈಗ ಗೃಹಸ್ಥ ಇದ್ದಾನೆ, ಬ್ರಹ್ಮಚಾರಿ ಇದ್ದಾನೆ, ವಾನಪ್ರಸ್ಥ ಇದ್ದಾನೆ, ಸನ್ಯಾಸಿ ಇದ್ದಾನೆ. ಅವನವನ ಆಶ್ರಮಕ್ಕೆ ಹೇಳಿದ ಕರ್ಮಗಳನ್ನೇ ಮಾಡಬೇಕು. ನಾನು ಬ್ರಹ್ಮಚಾರಿ ಆದವನು ಹೈ ಲೆವೆಲ್ಲು ಸನ್ಯಾಸಿ ಮಾಡಿದಂಥ ಓಂಕಾರ ಉಪಾಸನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ವ್ಯತಿರಿಕ್ತ ಪರಿಣಾಮ ಆಗ್ಬೋದು. ಬ್ರಹ್ಮಚಾರಿಗೆ ಗುರು ಶುಶ್ರೂಷೆ, ಅಧ್ಯಯನ, ಶಮ, ದಮ, ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಮನೋನಿಗ್ರಹ, ವೇದಾಧ್ಯಯನ, ಅಗ್ನಿಕಾರ್ಯ ಅಥವಾ ಸಮಿಧಾದಾನ ಇವುಗಳನ್ನೆಲ್ಲೇ ಹೇಳಿದೆ. ಇವುಗಳನ್ನು ಅವನು ಸರಿಯಾಗಿ ಮಾಡಿದ್ರೆ ಸನ್ಯಾಸಿ ಓಂಕಾರ ಉಪಾಸನೆಯಿಂದ ಏನನ್ನು ಪಡೆದ್ನೋ ಅದನ್ನೇ ಇವನು ಪಡಿಬಹುದು. ಇವನು ಬ್ರಹ್ಮಚಾರಿ ಆದನು ಗೃಹಸ್ಥನು ಅಗ್ನಿಹೋತ್ರ ಮಾಡ್ತಾನೆ ಅಂತ ನಾನು ಅಗ್ನಿಹೋತ್ರ ಮಾಡ್ತೀನಿ ಅಂತ ಹೋದರೆ ಅದಕ್ಕೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಗೃಹಸ್ಥನಾದನು ಅಗ್ನಿಹೋತ್ರದಿಂದ ಯಾವ ಫಲ ಪಡಿತಾನ ಇವನಿಗೆ ಹೇಳಿದಂಥ ಕರ್ಮಗಳಿಂದ ಇವನು ಅದನ್ನೇ ಪಡಿತಾನೆ. ಗೃಹಸ್ಥನಾದನು ಕೂಡ ಬ್ರಹ್ಮಚಾರಿ ಮಾಡಿದ್ದನ್ನು ಮಾಡೋಕ್ಕಾಗಲ್ಲ, ಸನ್ಯಾಸಿ ಮಾಡಿದ್ದು ಮಾಡೋಕ್ಕಾಗಲ್ಲ. ಸನ್ಯಾಸಿ ಆದವನು ಅವನಿಗೆ ಹೇಳಿದ್ದನ್ನೇ ಮಾಡಬೇಕು. ದಾರಿಗಳು ಹಲವಾದರೂ ಕೂಡ ಆ ಫಲ ಹೇಳುವಂಥದ್ದು ಎಲ್ಲರಿಗೂ ಒಂದೇ. ಆಯಾ ವ್ಯಕ್ತಿಗಳ ಶಕ್ತಿಯ ಅನುಸಾರವಾಗಿ ನಮ್ಮ ಋಷಿಗಳು ಅವರವರಿಗೆ ಇಂತಿಂಥ ಕರ್ಮಗಳ ಮೂಲಕ ಈ ದಾರಿಯಿಂದ ನೀ ಪರಮಾತ್ಮನ ಪಡಿ, ಈ ದಾರಿಯಿಂದ ನೀ ಪರಮಾತ್ಮನ ಪಡಿ ಅಂತ ನಮಗೆ ತೋರಿಸ್ಕೊಟ್ರು. ಹಾಗಾಗಿ ಅವರುಗಳು ಹೇಳಿದ ಆ ನಿಯಮದ ಪ್ರಕಾರ ನಾವು ನಮ್ಮದನ್ನು ನಾವು ಮಾಡಿದ್ರೆ, ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ನಾವು ಆ ಪರಮಪದವನ್ನೇ ಪಡಿತೀವಿ. ಸರ್, ಈಗ ವೇದಗಳನ್ನು ದೈವ ಸೃಷ್ಟಿಕರ್ತನೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದಾದರೆ ಋಷಿಮುನಿಗಳು ಯಾಕೆ ಅದನ್ನು ನಿಯಮಗಳನ್ನು ಹಾಕಬೇಕಾಗಿತ್ತು? ಈ ನಿಯಮಗಳು ವೇದಗಳಲ್ಲೇ ಇದೆ. ಆ ವೇದಗಳಲ್ಲಿ ಹೇಳಿದ ನಿಯಮಗಳನ್ನೇ ಋಷಿಗಳು ಇನ್ನೊಂದ್ಸಲ ನಮಗೆ ಅರ್ಥವಾಗೋ ಥರ ನಮಗೆ ಹಾಕ್ಕೊಟ್ರು ವಿನಃ ಅವರೇನು ಹೊಸದಾಗಿಂದ ಏನು ಮಾಡಲಿಲ್ಲ. ಮತ್ತು ಋಷಿಗಳಿಗೆ ಅದು ಗೊತ್ತು, ಇದು ಗೊತ್ತು, ಪ್ರಪಂಚದ ಗೊತ್ತು, ಪರಮಾರ್ಥದ ಗೊತ್ತು, ಎರಡೂ ಗೊತ್ತಿದ್ದಕ್ಕಾಗಿ ಅವರು ನಮಗೆ ಅದಕ್ಕೆ ಹೋಗೋದಕ್ಕೆ ಇದರಲ್ಲಿ ಹೇಗೆ ಮಾಡಿದ್ರು ಸುಲಭ, ಹೇಗೆ ಮಾಡಿದ್ರು ಅನುಕೂಲ ಅನ್ನೋ ದೃಷ್ಟಿಯಿಂದ ನಮಗೆ ನಿಯಮಗಳನ್ನು ಹಾಕ್ಕೊಟ್ರು. ಸರ್, ವೇದಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಪದದ ಅರ್ಥ ಏನು? ಪುರುಷನಲ್ಲದವನಿಂದ ಬಂದದ್ದು ಅಪೌರುಷೇಯ ಅಂತ ಅಂದರೆ ಇದನ್ನು ಯಾರೋ ವ್ಯಕ್ತಿಗಳು ಮಾಡಿದ್ದಲ್ಲ ಅಂತ. ಪುರಾಣಗಳಾಗಲಿ ಶಾಸ್ತ್ರಗಳಾಗಲಿ ವೇದವನ್ನು ಅಪೌರುಷೇಯ ಅಂತ ಹೇಳಿದೆ. ಆದರೆ ಒಂದೇ ಒಂದು ಶಾಸ್ತ್ರ ಮಾತ್ರ, ತರ್ಕಶಾಸ್ತ್ರ ಮಾತ್ರ ಪೌರುಷೇಯ ಆತ್ಮನಿದೆ. ಅಲ್ಲೂ ಕೂಡ ಅದು ಪೌರುಷೇಯ ಅಂದರೆ ಪುರುಷ ಆತ್ಮ ಅಂದರೆ ಆ ಪರಮಪುರುಷನನ್ನೇ ಹೇಳಿದ್ದು, ಅಂದರೆ ಆ ಪರಮಪುರುಷನಿಂದನೇ ಬಂದಿದ್ದು ಅಂತ. ಹಾಗಾಗಿ ನಾನು ಮೊದಲೇ ನಿಮ್ಗೆ ಹೇಳಿದೆ, ಋಷಿಗಳನ್ನು ದೃಷ್ಟಾರರು, ಮಂತ್ರದೃಷ್ಟಾರರು ಅಂತ ಕರೀತಾರೆ ಹೊರತು ಮಂತ್ರ ರಚನೆಕಾರರು ಅಂತ ಅಲ್ಲ ಅಂತ. ಅಂದರೆ ಇದು ಯಾರೋ ಮನಸ್ಸಿನಿಂದ ಬಂದಂಥದ್ದಲ್ಲ. ಇದು ಮನಸ್ಸಿನ ರಚನೆಯಲ್ಲ. ಮೊದಲು ಮನಸ್ಸಿನಲ್ಲಿ ಸೃಷ್ಟಿಯಾಗಿ ಆಮೇಲೆ ಮಾತಿಗೆ ಬಂದು ಅದು ನಮಗೆ ಸಿಕ್ಕಿದ್ದಲ್ಲ. ಮೊದಲನೇ ಉದಾಹರಣೆ ಕೊಟ್ಟಂತೆ ನಿಮಗೆ ಮೊಬೈಲು ಅಥವಾ ರೇಡಿಯೋ ಸಿಗ್ನಲ್ ನಮಗೆ ಹೇಗೆ ಮ್ಯಾಚ್ ಆದಾಗ ಅದು ಹಾಗೆ ಬರುತ್ತೋ
ಪ್ರಕೃತಿಯಲ್ಲಿ ಸೃಷ್ಟಿಯ ಆರಂಭದಲ್ಲೇ ಇರ್ತಕ್ಕಂಥ ವೇದಗಳನ್ನು ಋಷಿಗಳು ನಮಗೆ ಹೇಳಿದ್ದಕ್ಕಾಗಿ, ಅಂದರೆ ಯಾವುದೇ ಪುರುಷನಿಂದ ಯಾವುದೇ ವ್ಯಕ್ತಿಯಿಂದ ಇದು ರಚಿಸದೇ ಇರುವುದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಅಂದರೆ ಪುರುಷನಿಂದ ರಚಿಸಲ್ಪಟ್ಟಿದ್ದಲ್ಲ, ಅದಕ್ಕೂ ಮುಂಚೆ ತಾನೇ ತಾನಾಗಿ ಇದ್ದಿದ್ದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ನಾವು ವೇದವನ್ನು ಕರಿತೇವೆ.